POP ವರ್ತ್ ಇದೆಯಾ, ಫಾಲ್ ಸೀಲಿಂಗ್ ಅವಶ್ಯಕತೆ ಇದೆಯಾ, ಯಾಕೆ ಎಲ್ಲರೂ ಮನೇಲೂ ಫಾಲ್ ಸೀಲಿಂಗ್ ಡಿಸೈನ್ ಇರುತ್ತೆ ಅಂತ ಯೂಶಲಿ ಕೆಲವರು ಕೇಳುವಂಥ ಕ್ವಶನ್ಸ್. ಸೊ ಬೇಸಿಕ್ಕಾಗಿ ನಾವು ತಿಳ್ಕೊತಾ ಬರೋಣ. POP ಅಂದರೆ ಏನು? POP ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅದು ಎಲ್ರಿಗೂ ಕೂಡ ಗೊತ್ತು, ನಿಮಗೂ ಕೂಡ ಗೊತ್ತು. ಸೊ ಇದರ ಯೂಸಸ್ ಏನು, ಎಲ್ಲಿ ಯೂಸ್ ಮಾಡ್ತಾರೆ ಹೆಚ್ಚಾಗಿ? ಒಂದು ಫಾಲ್ ಸೀಲಿಂಗಲ್ಲಿ ಯೂಸ್ ಮಾಡ್ತಾರೆ, ಇನ್ನೊಂದು ವಾಲ್ ಡಿಸೈನ್ಸಲ್ಲಿ ಯೂಸ್ ಮಾಡ್ತಾರೆ, ಇನ್ನೊಂದು ಮೌಲ್ಡಿಂಗ್ಸು ಅಥವಾ ಎಲ್ಲೆಲ್ಲಿ ಬೆಂಡಿಂಗ್ ಬರುತ್ತೆ ಅಲ್ಲಿ POPನ ಯೂಸ್ ಮಾಡ್ತಾರೆ. ಸೊ ಇದು ಒಂದು ಕಡೆ ಆದರೆ, POP ಒಂದು ಕಡೆ ಆದರೆ. ಸೊ ಇವಾಗ ಇನ್ನೊಂದು ಕ್ವಶನ್ ಏನಂದರೆ, ಫಾಲ್ ಸೀಲಿಂಗ್ ಅವಶ್ಯಕತೆ ಇದೆಯಾ ಮನೆಗೆ ಅಂತ ಸಹಜವಾಗಿ ಎಲ್ಲರೂ ಕೂಡ ಕೇಳ್ತಾರೆ. ಫಾಲ್ ಸೀಲಿಂಗ್ನ ಅವಶ್ಯಕತೆ ಇದೆ. ಅಂದರೆ ರಿಯಲ್ ಸೀಲಿಂಗಲ್ಲಿ ಲೈಟ್ಗಳು ಕೊಡದೆ ಆಗದೇ ಇರೋ ಸಮಯದಲ್ಲಿ ಆ ಟೈಮಲ್ಲಿ ನಾವು ಫಾಲ್ ಸೀಲಿಂಗ್ನ ಚೂಸ್ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಫಾಲ್ ಸೀಲಿಂಗಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಸ್ಪಾಟ್ ಲೈಟ್ಸ್ಗಳಾಗಿರ್ಬೋದು, ಪ್ರೊಫೈಲ್ ಲೈಟ್ಸ್ಗಳಾಗಿರ್ಬೋದು, ಡಿಸೈನರ್ ಲೈಟ್ಸ್ಗಳಾಗಿರ್ಬೋದು, ಶಾಂಡ್ಲಿಯರ್ ಲೈಟ್ಸ್ಗಳಾಗಿರ್ಬೋದು, ನಿಯೋನ್ ಲೈಟ್ಸ್ಗಳಾಗಿರ್ಬೋದು. ಸೊ ಇವುಗಳೆಲ್ಲ ನಮಗೆ ಬೇಕು ಅಂತ ಇದ್ದಾಗ ವಾಲ್ಗಳಲ್ಲಿ ಕೊಡ್ಕೊಳಕ್ಕೆ ಬರಲ್ಲ, ರಿಯಲ್ ಸೀಲಿಂಗಲ್ಲಿ ಕೂಡ ಕೊಡ್ಕೊಳಕ್ಕೆ ಬರಲ್ಲ, ಈವನ್ ಕನೆಕ್ಷನ್ ಇದ್ರೂ ಕೂಡ ಕೊಡ್ಕೊಳಕ್ಕೆ ಬರಲ್ಲ. ಸೊ ಹಾಗಾಗಿ ನಾವು ಫಾಲ್ ಸೀಲಿಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಹಾಗಾದರೆ POP ವರ್ತ್ ಇದೆಯಾ ಅಂತ ಯೂಶಲಿ ಎಲ್ಲರೂ ಕೇಳ್ತಾರೆ. ಸೊ ನನ್ನ ಪ್ರಕಾರ POP ಅಂಥದ್ದೇನು ವರ್ತ್ ಮಟೀರಿಯಲ್ ಅಲ್ಲ. ನಿಮ್ಮ ಬಜೆಟ್ಗೆ ತಕ್ಕಂತೆ ವರ್ತ್ ಮಟೀರಿಯಲು ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಇವಾಗ ನಿಮಗೆ ವುಡ್ಡಲ್ಲಿ ಸಿಗುವಂಥ ಕ್ವಾಲಿಟಿ, ಡ್ಯೂರಾಬಿಲಿಟಿ POPಲಿ ಸಿಗಲ್ಲ. ಅದಕ್ಕೆ ಸರ್ಟನ್ ಪೀರಿಯಡ್ ಆಫ್ ವ್ಯಾರಂಟಿ ಅಂತ ಇರುತ್ತೆ. ಆ ವ್ಯಾರಂಟಿ ಬಂದುಬಿಟ್ಟು ಮ್ಯಾನುಫ್ಯಾಕ್ಚರ್ ನಿಮಗೆ ಕೊಡ್ತಾ ಹೋಗಲ್ಲ. POP ಬಂದುಬಿಟ್ಟು ಲೇಬರ್ಸ್ಗಳು ನಿಮಗೆ ಕೊಡ್ತಾ ಹೋಗಬೇಕು, ಇಷ್ಟು ವರ್ಷ ಬರುತ್ತೆ, ಅಷ್ಟು ವರ್ಷ ಬರುತ್ತೆ ಅಂತ. ಸೊ ಹೆಚ್ಚಾಗಿ ಯಾಕೆ ಫಾಲ್ ಸೀಲಿಂಗ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ಲೈಟಿಂಗ್ಸ್ ಅನ್ನೋ ಒಂದು ಕಾನ್ಸೆಪ್ಟಿಗೆ ಮಾತ್ರ ಫಾಲ್ ಸೀಲಿಂಗ್ ಅವಶ್ಯಕತೆ ಇಲ್ಲ. ಒಂದು ಲೈಟ್ ಜೊತೆಗೆ ನಿಮಗೆ ಏರ್ ಕಂಡೀಷರ್ನ, ನಿಮಗೆ ಡಕ್ಟ್ಗಳು ಪಾಸ್ ಆಗಬೇಕಂದ್ರೆ ಫಾಲ್ ಸೀಲಿಂಗ್ ಅವಶ್ಯಕತೆ ಇರುತ್ತೆ. ಜಾಸ್ತಿ ವೈರಿಂಗ್ ಮಾಡ್ಕೊಂಡಾಗ ವೈರ್ಗಳು ಹಿಡನ್ ಆಗಲಿಕ್ಕೆ ಫಾಲ್ ಸೀಲಿಂಗ್ ಅವಶ್ಯಕತೆ ಇರುತ್ತೆ. ಅದಲ್ಲದೆ ಸ್ಪ್ರಿಂಕ್ಲರ್ ಪೈಪ್ಸ್ಗಳು ಕವರ್ ಮಾಡಲಿಕ್ಕೂ ಕೂಡ ನಮಗೆ ಫಾಲ್ ಸೀಲಿಂಗ್ ಅವಶ್ಯಕತೆ ಇರುತ್ತೆ. ಸೊ ಹಾಗಾದರೆ POP ಫಾಲ್ ಸೀಲಿಂಗ್ ಒಂದೇನಾ ಈ ಮಾರ್ಕೆಟಲ್ಲಿ ಇರೋದು ಅಥವಾ ಈ ಒಂದು ಟ್ರೆಂಡಲ್ಲಿ ಇರೋದು? ಸೊ POP ಫಾಲ್ ಸೀಲಿಂಗ್ನ ಒಂದೇನಾ ಅಂತ ಹೇಳೋರಿಗೆ, ಸೊ ನಾನು ಹೇಳ್ತೀನಿ POP ಫಾಲ್ ಸೀಲಿಂಗ್ ಒಂದೇ ಮಾರ್ಕೆಟಲ್ಲಿ ಇಲ್ಲ. ಸೊ ನಿಮಗೆ ಬಂದುಬಿಟ್ಟು ಟರ್ನ್ ಫಾಲ್ ಸೀಲಿಂಗ್ ಇದೆ, PVC ಫಾಲ್ ಸೀಲಿಂಗ್ಸ್ಗಳಿದೆ, ಚಾರ್ಕೋಲ್ ಶೀಟ್ಸ್ಗಳಿದೆ, ನಿಮಗೆ ಫ್ಲೂಟೆಡ್ ಪ್ಯಾನಲ್ ಫಾಲ್ ಸೀಲಿಂಗ್ಸ್ಗಳಿದ್ದಾವೆ, ವಿನಿಯರ್ ಫಿನಿಶಿಂಗ್ ಫಾಲ್ ಸೀಲಿಂಗ್ಸು, PU ಫಿನಿಶು, ಡ್ಯೂಕೋ ಫಿನಿಶು, ನಾನಾ ರೀತಿಯ ಫಾಲ್ ಸೀಲಿಂಗ್ಸ್ಗಳು ಇದೆ. ಸೊ ಎಲ್ಲವೂ ಮ್ಯಾಟರ್ ಆಗುತ್ತೆ ನಿಮ್ಮಲ್ಲಿ ಎಷ್ಟು ಬಜೆಟ್ ಇದೆ, ನೀವು ಎಷ್ಟು ಬಜೆಟಲ್ಲಿ ನೀವು ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದ್ದೀರಾ, ನಿಮಗೆ ಯಾವ ರೀತಿ ಕ್ವಾಲಿಟಿ ಫಿನಿಶಿಂಗ್ ಬೇಕು, ಯಾವ ಒಂದು ಫಿನಿಶಿಂಗ್ ಬೇಕು, ಸೊ ಯಾವ ರೀತಿ ಡಿಸೈನ್ ಕಾನ್ಸೆಪ್ಟ್ ಬೇಕು ಅಂತ ಹೇಳಿದ್ರೆ. ಸೊ ಹಾಗಾದರೆ ಫಾಲ್ ಸೀಲಿಂಗೇ ಬೇಡ ನಮ್ಮ ಮನೆಗೆ, ಯಾವುದು ಬೇಡ, ಫಾಲ್ ಸೀಲಿಂಗ್ ಅವಶ್ಯಕತೆ ಇಲ್ಲ ಅಂದಾಗ ಯಾವ ರೀತಿ ಔಟ್ಪುಟ್ಗಳು ಕಾಣುತ್ತೆ ಅಂತ ಯೂಶಲಿ ಎಲ್ಲರೂ ಕೇಳ್ಬೋದು. ಫಾಲ್ ಸೀಲಿಂಗೇ ಬೇಡ ಅಂತ ಹೇಳೋರಿಗೆ ಒಂದು ಆಪ್ಷನ್ ಏನಂತ ಹೇಳಿದ್ರೆ, ನಾರ್ಮಲ್ ಆಗಿ ವುಡ್ ವರ್ಕ್ ಮಾಡ್ಕೋಬೇಕು, ನಿಮಗೆ ವಾಲ್ ಕನೆಕ್ಷನ್ ಎಲ್ಲೆಲ್ಲಿ ನಿಮಗೆ ಸಾಧ್ಯ ಆಗುತ್ತೆ ಅದು ವಾಲ್ ಲ್ಯಾಂಪ್ಸ್ಗಳನ್ನ ಹಾಕೋಬೇಕಾಗತ್ತೆ. ಸೊ ಯೂಶಲಿ ಈ ಥರ ಒಂದು ಕಾನ್ಸೆಪ್ಟು. ಸೊ POPನ ಮೇಯ್ನು ಯೂಸಸ್ ಏನು ಅಂತ ಹೇಳಿದ್ರೆ, ನಿಮಗೆ ಕಮ್ಮಿ ಬಜೆಟಲ್ಲಿ ಸಿಗುತ್ತೆ, ಲೋ ಕಾಸ್ಟಲ್ಲಿ ಸಿಗುತ್ತೆ, ನಿಮಗೆ ಸ್ವಲ್ಪ ಡ್ಯೂರಾಬಿಲಿಟಿ ಕಮ್ಮಿ ಸಿಗುತ್ತೆ. ಅದೇ ನೀವು ಫಾಲ್ ಸೀಲಿಂಗಲ್ಲಿ ವುಡನ್ ಫಾಲ್ ಸೀಲಿಂಗ್ ಹೋಗ್ಬೋದು, ಅಥವಾ ನೀವು PVC ಸೀಲಿಂಗ್ ಅಥವಾ ಬೇರೆ ಯಾವ ರೀತಿಯ ಒಂದು ಫಾಲ್ ಸೀಲಿಂಗ್ ಡಿಸೈನಿಂಗ್ ನೀವು ಹೋದರೆ ಯೂಸಸ್ ಏನು ಅಂತ ಹೇಳಿದ್ರೆ, ನೀವೊಂದು ಮನೆಗೆ ಎಷ್ಟೇ ಬಜೆಟ್ ಖರ್ಚು ಮಾಡಿದ್ರು ಕೂಡ ವುಡ್ ವರ್ಕಿಗೆ ಆ ಮನೆನ ಹೈಲೈಟ್ ಮಾಡಲಿಕ್ಕೆ ನಿಮಗೆ ವಿತೌಟ್ ಲೈಟ್ ಪಾಸಿಬಿಲಿಟಿನ ಇಲ್ಲ. ಸೊ ಲೈಟಿಂಗ್ ಅವಶ್ಯಕತೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದರೆ ಫಾಲ್ ಸೀಲಿಂಗ್ ಬೇಕೇ ಬೇಕು ಅಂತೀರಾ ಮನೆಗೆ? ನನ್ನ ಪ್ರಕಾರ 100% ಫಾಲ್ ಸೀಲಿಂಗ್ ಅವಶ್ಯಕತೆ ಇದೆ. ಸೊ ಯಾಕೆ ಅಂತ ಹೇಳಿದ್ರೆ, ನಿಮಗೆ ಒಂದು ಕಂಪ್ಲೀಟ್ ರೂಮ್ನ ಒಂದು ಲಿಮಿಟೆಡ್ ಪರ್ಫೆಕ್ಟಾಗಿ ನಿಮಗೆ ಒಂದು ಪರ್ಫೆಕ್ಟಾಗಿ ಪರ್ಸೆಂಟೇಜ್ ವೈಸಲ್ಲಿ ಲೈಟ್ ಬ್ರೈಟ್ನೆಸ್ ಬೇಕು ಅಂದರೆ ಒಂದು ರಿಯಲ್ ಸೀಲಿಂಗಲ್ಲಿ ಮಾಡಬೇಕಾಗತ್ತೆ. ಇಲ್ಲಾಂದರೆ ರಿಯಲ್ ಸೀಲಿಂಗಲ್ಲಿ ಆಪ್ಷನ್ಗಳು ಇಲ್ಲ ಅಂದಾಗ ನಾವು ಎರಡನೇ ಆಪ್ಷನ್ಗೆ ಹೋಗಬೇಕಾಗುತ್ತೆ, ಫಾಲ್ ಸೀಲಿಂಗ್ಸು. ಸೊ ಹಾಗಾದ್ರೆ ನನ್ನ ಪ್ರಕಾರ ನ್ಯಾಚುರಲ್ ಆಗಿ ಹೇಳ್ಬೇಕಂದ್ರೆ ಅಥವಾ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ, ಒಂದು ಜೆನ್ಯೂನ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ನಿಮ್ಮ ಮನೆಗೆ ಫಾಲ್ ಸೀಲಿಂಗು ಅವಶ್ಯಕತೆ ಇದೆಯಾ ಅಂತ ಹೇಳಿದ್ರೆ ಎಸ್, 100% ಅವಶ್ಯಕತೆ ಇದೆ. ನಿಮ್ಮ ಮನೆ ತುಂಬ ಚೆನ್ನಾಗಿ ಔಟ್ಪುಟ್ ಚೆನ್ನಾಗಿ ಬರಬೇಕು, ತುಂಬ ಲಕ್ಸುರಿಯಾಗಿ ಕಾಣಬೇಕು, ಪ್ರೀಮಿಯಮ್ ಆಗಿ ಕಾಣಬೇಕಂತ ಹೇಳಿದ್ರೆ ಫಾಲ್ ಸೀಲಿಂಗ್ ಅವಶ್ಯಕತೆ ಇದೆ. ಹಾಗಾದರೆ ಯಾವುದು ಚೂಸ್ ಮಾಡಲಿ ಅಂತ ಹೇಳೋದಾದರೆ, ನನ್ನ ಪ್ರಕಾರ ನಿಮ್ಮ ಜೊತೆ ಬಜೆಟ್ ಇದ್ದರೆ, ನೀವು ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಲ್ಲ ಅಂತ ಹೇಳಿದ್ರೆ ವುಡನ್ ಫಾಲ್ ಸೀಲಿಂಗಿಗೆ ಹೋಗಿ. ಸೊ ನಿಮ್ಮಲ್ಲಿ ಬಜೆಟ್ ತುಂಬ ಕಮ್ಮಿ ಇದೆ ಬಟ್ ಫಾಲ್ ಸೀಲಿಂಗ್ ಅವಶ್ಯಕತೆ 100% ಇದೆ ಅಂದರೆ POPಗೆ ಹೋಗಿ. ಸೊ ಇಷ್ಟೇ ಡಿಫ್ರೆನ್ಸ್. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಸಿ ಯು, ಬಾಯ್ ಬಾಯ್.